ಚಿಕ್ಕಮಗಳೂರಲ್ಲಿ ಸಿಲಿಂಡರ್ ಬುಕಿಂಗ್ ಆಗಿ ಕ್ಯೂ ನಿಂತಿದ್ದಾರೆ ನೋಡಿ. ಬೆಳಗ್ಗೆಯಿಂದ ಗ್ಯಾಸ್ ಏಜೆನ್ಸಿ ಮುಂದೆ ಜನ ನಿಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನೂರಾರು ಜನ ನಿಂತಿದ್ದಾರೆ. ಕಡೂರಿನ HP ಗ್ಯಾಸ್ ಕಚೇರಿ ಬಳಿ ಜನಜಂಗುಳಿ ಕಂಡು ಬರ್ತಾ ಇದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆನ್ಲೈನ್ ನಲ್ಲಿ ಬುಕಿಂಗ್ ಆಗದ ಹಿನ್ನೆಲೆ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜನ. ಸಿಲಿಂಡರ್ ಖಾಲಿಯಾಗುವ ಭೀತಿ ಹಿನ್ನೆಲೆ ಜನ ಮುಗಿಬಿದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ನೋಡ್ತಾ ಇದೀವಿ ದೃಶ್ಯಗಳನ್ನ. ಜನರಿಗೂ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ ಕಾಡ್ತಾ ಇರೋದಂತೂ ನಿಜ. ಯಾಕೆಂದ್ರೆ ಈಗಾಗಲೇ ಈ ಸಾಲುಗಟ್ಟಿ ನಿಂತಿರುವಂತಹ ಜನರ ದೃಶ್ಯಗಳಿಗೆ ಹೇಳ್ತಾ ಇದೆ ಎಲ್ಲವನ್ನ ಕೂಡ. ಇಲ್ಲಿ ಅಭಾವ ಕಂಡು ಬರ್ತಾ ಇದೆಯಾ? ಹೇಗೆ, ಯಾವ ರೀತಿ ಪರಿಸ್ಥಿತಿ ಇದೆ ಅಶ್ವಿತ್? ಖಂಡಿತವಾಗ್ಲೂ ಮಧು, ಪ್ರಮುಖವಾಗಿ ಯುದ್ಧದ ಎಫೆಕ್ಟ್ ಚಿಕ್ಕಮಗಳೂರಿಗೂ ಕೂಡ ಬಂದು ತಲುಪಿರುವಂತದ್ದು. ನಿನ್ನೆಯಿಂದಲೇ ಚಿಕ್ಕಮಗಳೂರಿನ ನಗರದಲ್ಲಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿತ್ತು. ಅದೇ ರೀತಿ ಇವಾಗ ತಾಲೂಕು ಕೇಂದ್ರದಲ್ಲೂ ಕೂಡ ಅಭಾವ ಸೃಷ್ಟಿಯಾಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದ HP ಗ್ಯಾಸ್ ಮುಂಭಾಗ ನೂರಾರು ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರುವಂತದ್ದು. ಪ್ರಮುಖವಾಗಿ ಒಂದ್ ಕಡೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇರುವಂತದ್ದು ಮಧು. ಎಷ್ಟು ಅವರು ಬುಕಿಂಗ್ ಮಾಡಿದ್ರು ಕೂಡ OTP ಬರ್ತಾ ಇಲ್ಲ. ಹಿನ್ನೆಲೆಯಲ್ಲಿ ಗ್ಯಾಸ್ಗಳು ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿ ಏಜೆನ್ಸಿಯ ಮುಂಭಾಗದಲ್ಲಿ ಕ್ಯೂ ಅನ್ನ ನಿಂತು ಬುಕಿಂಗ್ ಅನ್ನ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಈಗ ಆಲ್ರೆಡಿ ದಿನನಿತ್ಯ ಏನ್ ಲೋಡ್ ಬರ್ತಾ ಇತ್ತು ಅದರಲ್ಲಿ 0.25% ಅಷ್ಟು ಲೋಡ್ಗಳು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇಲ್ಲ. ಇದರಿಂದಾಗಿ ಗೃಹ ಉಪಯೋಗಿ ಗ್ಯಾಸ್ಗೆ ಭಾರಿ ಒಂದು ಅಭಾವ ಸೃಷ್ಟಿಯಾಗಿರುವಂತದ್ದು. ಇನ್ನು ಕೆಲವರು ಗ್ಯಾಸ್ಗಳು ಇದ್ರೂ ಕೂಡ ಇನ್ನ ಖಾಲಿ ಇರುವಂತಹ ಗ್ಯಾಸ್ ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗಿ ಬುಕಿಂಗ್ ಅನ್ನ ಮಾಡಲು ಕೂಡ ಯತ್ನವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಸರ್ವರ್ಗೆ ಭಾರಿ ಪ್ರಮಾಣದಲ್ಲಿ ಡೌನ್ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಕಡೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನೂರಾರು ಜನರು ಗ್ಯಾಸ್ಗಾಗಿ ಪರದಾಟವನ್ನ ಮಾಡ್ತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಇಲ್ಲಿಯವರೆಗೂ ಒಂದೇ ಒಂದು ಗ್ಯಾಸ್ ಕೂಡ ಅಲ್ಲಿನ ಗ್ರಾಹಕರಿಗೆ ಸಿಕ್ಕಿಲ್ಲ ಮಧುರಾಗ. ಓಕೆ ಅಶ್ವಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, LPG ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಆಟೋ ಚಾಲಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಆಟೋ CNG ಬಂಕ್ ಬಂದ್ ಆಗಿದೆ. 2 ದಿನದಿಂದ ಬಂದ್ ಆಗಿದೆ CNG ಬಂಕ್ಗಳು. ಎಲ್ಲ ಭಾಗದಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ. ಶಿವಮೊಗ್ಗ, ಹುಬ್ಬಳ್ಳಿ 2 ದಿನದಿಂದ ಬಂದ್ ಆಗಿದೆ CNG. ಹುಬ್ಬಳ್ಳಿ ನಗರದಲ್ಲಿ 5ಕ್ಕೂ ಹೆಚ್ಚು ಬಂಕ್ಗಳು ಬಂದ್ ಆಗಿವೆ. CNG ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋ CNG ಬಂಕ್ ಬಂದ್ ಆಗಿದೆ. ನೋಡಿ, ಏನೆಲ್ಲ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕು. ಒಂದು ಹೋಟೆಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದರಿಂದ ದಿನನಿತ್ಯ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಎಷ್ಟೋ ಜನ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ರು. ಇನ್ನೊಂದು ಕಡೆ ಚಿತಾಗಾರಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ವಿ ಗ್ಯಾಸ್ ಕಟರ್ನಿಂದ ಈ ರೀತಿ ಟೈಲ್ಸ್ ಅಂಗಡಿ ಅಥವಾ ಈ ಶಾಪ್ಸ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಈಗ CNGನೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕೂಡ ಪರದಾಡ್ತಾ ಇದ್ದಾರೆ. LPG ಗ್ಯಾಸ್ ಬೆಲೆ ಏರಿಕೆಗೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಏರಿಕೆಯಿಂದ ಬಾಡಿಗೆ ಏರಿಸಿದ್ರೆ ಯಾರು ಬರ್ತಾ ಇಲ್ಲ. TV9 ಬಳಿ ಶಿವಮೊಗ್ಗದಲ್ಲಿ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಉಚಿತ ಬಸ್ನಿಂದ ಅರ್ಧ ಬದುಕು ಕುಸಿದು ಹೋಗಿದೆ. ಈಗ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ನಾವು ಕೂಡ ಬೆಲೆ ಏರಿಕೆ ಮಾಡಿದ್ರೆ ಕಸ್ಟಮರ್ಸ್ ಬರಲ್ಲ, 10 ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಬದುಕೋದೇ ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಟೋ ಚಾಲಕರು. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಟೋ ಚಾಲಕರೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಅದರ ನಂತರ ಸಾಕಷ್ಟು ತೈಲ ಸಮಸ್ಯೆ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ LPG ಆಟೋಗಳಿದ್ದಾವೆ. ಈ LPG ಆಟೋ ಚಾಲಕರೀಗ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕೋದು ಅಂತ ಹೇಳ್ಬೋದು. ಏಕಾಏಕಿಯಾಗಿ ಕಳೆದ 4-5 ದಿನಗಳಿಂದ ಕೂಡ ಇದ್ದಂಥ ರೇಟ್ ಈಗ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿದ್ದರಿಂದ ಆಟೋಗಳ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಅವರಿಗೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಆಟೋ ಚಾಲಕರಿದ್ದಾರೆ. LPG ಏನು ಆಟೋಗಳನ್ನ ಗ್ಯಾಸ್ ಮೂಲಕವಾಗಿ ಆಟೋ ಓಡಿಸುವಂಥ ಚಾಲಕರಿದ್ದಾರೆ. ಶಿವಮೊಗ್ಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ LPG ಆಟೋಗಳಿದ್ದಾವೆ. ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಿದೆ ಅಂತ? ಸಮಸ್ಯೆ ಏನಿಲ್ಲ, ಸಮಸ್ಯೆ ಎಲ್ಲ ಮಧ್ಯವರ್ತಿಗಳಿಂದನೇ ಅರ್ಧ ಸಮಸ್ಯೆ ಆಗ್ತಾ ಇರೋದು. ಆಗೋದು ಅದು ಯುದ್ಧದಿಂದ ಆಗೋದು 10% ಆದರೆ ಮಧ್ಯವರ್ತಿಗಳು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಕಟ್ತಾ ಇದ್ದಾರೆ. ನಾವು ಇದನ್ನು ಆಟೋದವ್ರು ಯಾರು ಕೇಳೋಂಗಿಲ್ಲ. ಕೇಳಿದ್ರೆ ಆಟೋದವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಆಟೋದವ್ರು ಒಂದಷ್ಟು ಏನೋ ಕೇವಲ ಆಗ್ಬಿಟ್ಟಿದ್ದೀವಿ ನಾವು. ಇವತ್ತು ಫ್ರೀ ಬಸ್ನಿಂದ ಅರ್ಧ ಹಾಳಾಗೋಗಿದ್ದೀವಿ, ಇದರಿಂದ ಅರ್ಧ ಹಾಳಾಗ್ತಿದ್ದೀವಿ. ಹಾಳಾಗ್ತಿಲ್ಲ ಬಡವರೇ ಬರ್ತೀವಿ, ಇದ್ದಂಥವ್ರು ಯಾರೂ ಆಗ್ತಿಲ್ಲ. ಇದರಿಂದ ಭಾರಿ ಸಮಸ್ಯೆ ಆಗ್ತಿದೆ. ಇದಕ್ಕೆ ಸರಿಯಾದ ಕಾನೂನು ತಗೊಬೇಕು ಅಷ್ಟೇ. ಅಂದರೆ LPG ಈಗ ಅಭಾವ ಶುರುವಾಗಿದೆ, ಅದರ ಬಳಕೆ ಅಂದರೆ ದುರ್ಬಳಕೆ ಆಗ್ತದೆ. ದುರ್ಬಳಕೆಯಿಂದನೇ ಒಬ್ಬರು 71 ಮಾಡ್ತಾರೆ, ಇವ್ರು 82. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಕಟ್ತಾ ಇದ್ದಾರೆ. ಇದಕ್ಕೆ ಯಾರು ಕಾನೂನು ಇಲ್ವಾ? ಯಾರೋ ಒಬ್ಬ ಆಟೋ ಚಾಲಕ ಯಾರೋ 10 ರೂಪಾಯಿ ಜಾಸ್ತಿ ಕೇಳೋಣ, ಅವ್ರು ತೊಗೊಂಡು ಸ್ಟೇಷನ್ಗೆ ಹಾಕ್ತೀರಾ? ಇದಕ್ಕೆ ಯಾರು ಕೇಳೋರಿಲ್ವಾ? ಇದು ನ್ಯಾಯ ಅಲ್ವಾ? ಇದು ಕಾನೂನು ಪದ್ಧತಿ ಅಲ್ವಾ? ಇದು ಬಡವ್ರ ಮೇಲೆ ಕಾನೂನು ಇರೋದು. ಇದು ನಮ್ಮ ಈ ಸರ್ಕಾರ ಹಣೆ ಬರನೇ ಇಷ್ಟೇ ಆಗಿರೋದು. ಈ ಸರ್ಕಾರ ಬಂದಾಗಿಂದ ಇದೇ ಪರಿಸ್ಥಿತಿ ಆಗಿರೋದು. ಅದಕ್ಕೆ ಮುಂದೆ ಹೇಗೆ ಮತ್ತೆ ಆಟೋ ಚಾಲಕರು ಹೇಗೆ ಕುಟುಂಬ ಏನಿಲ್ಲ, ಆಟೋ ಚಾಲಕರು ಉಪವಾಸ ಇಟ್ಕೊಂಡು ಮಲಗಬೇಕಷ್ಟೇ. ಆಟೋ ತೊಗೊಂಡು ಮನೇಲಿ ಬಿಟ್ಟು ಹೆಣ್ಣು ಮಕ್ಕಳಿಗೆ ಉಪವಾಸ ಇಟ್ಟಿದಂಗೆ ಎಲ್ಲ ಕುಡ್ಕೊಂಡು ಮಕ್ಕಂಬೇಕಷ್ಟೇ. ಮನೆಗೆ ಹೋಗಂಗಿಲ್ಲ. ಇದು ಒಳ್ಳೆ ಆರ್ಬೇಕು. ನಾನೆಷ್ಟು ತುಂಗಾ ನದಿ ಕರೆಕ್ಟಾಗಿ ನೀರಿದೆ, ಆರ್ಕೊಬೇಕಷ್ಟೇ. ನಾವು ಮಕ್ಕಳು ಒಬ್ಬಳು ಸೆಕೆಂಡ್ ಇಯರ್ ಓದ್ತಾಳೆ, ಒಬ್ಬಳು ಡಿಗ್ರಿ ಓದ್ತಾಳೆ. ನಾವು ಯಾವ ಥರ ಜೀವನ ಮಾಡಬೇಕು?
ಯಾರು ಕೇಳಲ್ಲ ಸರ್ ಇದ್ರ ಬಗ್ಗೆ. ಈ ಸತ್ತೋ ಸರ್ಕಾರ ಬಂದಾಗಿಂದ ಇದೇನೇ ಬರಾಗಿರೋದು. ಇದು ಆಟೋ ಚಾಲಕರು ಹೇಳಿದ ತಮ್ಮ ನೋವನ್ನು ಅಳನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ. ಇನ್ನು ಉಡುಪಿಯಲ್ಲಿ ಮೀನುಗಾರರಿಗೂ ಗ್ಯಾಸ್ ಎಮರ್ಜೆನ್ಸಿ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಆಳ ಸಮುದ್ರಕ್ಕೆ ತೆರಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಮುದ್ರದಲ್ಲಿ ಸಿಲಿಂಡರ್ ಬಳಸಿ ಅಡುಗೆ ಮಾಡ್ತಾ ಇದ್ರು ಮೀನುಗಾರರು. ವಾಣಿಜ್ಯ ಸಿಲಿಂಡರ್ ಗ್ಯಾಸ್ ಸಿಗದೆ ಮೀನುಗಾರರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಂಡರ್ ಪೂರೈಕೆ ಆಗದೆ ವಾಪಸ್ ಆಗ್ತಾ ಇದ್ದಾರೆ ಮೀನುಗಾರರು.